ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೋಡ್ಬೋದು ರೀ, ಇಲ್ಲಿ ನಾನು ರುಮಾಲಿ ರೋಟಿ ಇದ್ದೀನಿ ರೀ, ರುಮಾಲಿ ಪರೋಟ ಅಂಥೇಳಿ ನೋಡ್ಬೋದು. ತುಂಬ ಒಂದು ಲೇಯರ್ ಆಗಿನೇ ಬಂದಿದೆ ರೀ, ಒಂದೊಂದು 3-4 ಲೇಯರು ಈ ಥರನೇ ನೋಡ್ಬೋದು ರೀ. ಇದನ್ನು ಹೇಗೆ ಮಾಡ್ಕೊಂತೀವಿ ಅಂಥೇಳಿ ಒಂದು ಸತಿ ನೋಡೋಣ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು 1 ಕಪ್ಪು ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ರೀ. ಇವತ್ತು ನೋಡಿರಿ ಒಂದು ಪ್ರೋಟೀನ್ ಮಾಡೋದು ನೋಡಿದ್ರಿ, ಇದು ರುಮಾಲಿ ಪರೋಟ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಲೇಯರ್ ಆದಂತಹ ರುಮಾಲಿ ಪರೋಟವನ್ನು ಮಾಡೋಣ. ಇವಾಗ ನೋಡ್ಬೋದು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ರೀ. ಈ ಥರ ಚೆನ್ನಾಗಿ ಇದನ್ನು ನಾವು ಜಲ್ದಿ ಇಟ್ಕೊಂಡಿದ್ದೇವೆ ನೋಡಿರಿ. ಇವಾಗ ನೋಡ್ಬೋದು ರೀ, 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಮೈದಾ ಹಿಟ್ಟು ಎಷ್ಟು ತೊಗೊಂಡಿದ್ದೆ ನೋಡಿರಿ, ಅದೇ ಕಪ್ನಿಂದ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ನೋಡ್ಬೋದು. ಇವಾಗ ನೋಡಿರಿ, ಇದು ಮೈದಾ ಹಿಟ್ಟು ಮತ್ತು ಮಿಕ್ಸು ಮಾಡೋಣ ರೀ. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪು ನೀರನ್ನು ತೊಗೊಂಡಿದ್ದೇನೆ ರೀ. ಈ ಅರ್ಧ ಕಪ್ ನೀರಿಗೆ ನೋಡಿರಿ, ನಾನು ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ಸ್ವಲ್ಪನೇ ಇದಕ್ಕೆ ನಾನು ಉಪ್ಪನ್ನು ಹಾಕಿದ್ರಿ, ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನು. ಇದು ಸ್ವಲ್ಪ ಸಕ್ಕರೆ ಕರಗಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನಾವು ಇದಕ್ಕೇ ಹಾಕ್ಕೊಳ್ಳೋಣ ರೀ. ಇದು ಸ್ವಲ್ಪನೇ ಈ ಥರನೇ ನಮಗೆ ಚೆನ್ನಾಗಿ ಇದರೊಳಗೆ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ರೀ. ಇದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ಇವಾಗ ನೋಡ್ಬೋದು ರೀ, ನಾನು ಅರ್ಧ ಬೌಲ್ನಷ್ಟು ನೀರು ಇಟ್ಕೊಂಡಿದ್ದಲ್ಲ, ಇದೆಲ್ಲವನ್ನು ಹಾಕಿದ್ದೇನೆ ರೀ. ನೋಡ್ಬೋದು ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ಕಲಿಸ್ಬೇಕಾಗುತ್ತೆ ಚೆನ್ನಾಗಿ. ಹಾಲನ್ನು ತೊಗೊತಿದ್ದೇನೆ 1/4 ಬೌಲಷ್ಟು. ಇವಾಗ ಹಾಲನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲಸೋಣ ರೀ. ಹಾಲು ಹಿಂಗೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಹಾಲಿಂದು. ಸ್ವಲ್ಪ ಸಕ್ಕರೆ ಹಾಕಿವಲ್ಲ, ಲೈಟಾಗಿ ನೋಡ್ಬೋದು. ಇವಾಗ ಇದು ಸ್ವಲ್ಪನೇ ಗಟ್ಟಿಯಾಗಿದೆ ರೀ. ನಮಗೆ ಸ್ವಲ್ಪನೇ ಇದಕ್ಕೇ ಹಾಲು ಹಾಕೋತರೇ ಕಲಿಸ್ಬೇಕು ರೀ. ಅಂದರೆ ಒಂದೇ ಸರ್ತಿ ಕಲಿಸಿದ್ರೆ ಹದ ಚೆನ್ನಾಗಿ ಬರಲ್ಲ, ಸ್ವಲ್ಪ ಹಿಂಗೆ ಹಾಕಿ ಕಲಿಸಿದ್ರೆ ಬೇಗ ಚೆನ್ನಾಗಿ ಹದ ಬರುತ್ತೆ. ಇವಾಗ ನಾನು ಇದು ಹಾಕೊಂಡು ಕಲಿಸ್ಕೊಂಡ್ಮೇಲೆ ಮತ್ತೆ ಗಟ್ಟಿಗಾಗಿದೆ ನೋಡ್ಬೋದು ರೀ. ಇನ್ನೊಂದು ಸರ್ತಿನೂ ನಾನು ಸ್ವಲ್ಪನೇ ಈ ಥರನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇವಾಗ ನಾವು ಇದು ನೋಡಿರಿ ಚೆನ್ನಾಗಿ ಈ ಥರನೇ ಕಲಿಸ್ಬೇಕು ರೀ. ಇದೇನಿಲ್ಲ ಅಂದರೂ ಒಂದು 4-5 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರನೇ ಕಲಿಸ್ಬೇಕು ನೋಡಿರಿ. ನಾವು ನೋಡಿ ಕಲಿಸ್ಕೊತ ಹೋದಂಗೆ ಹಿಟ್ಟು ಗಟ್ಟಿ ಹಾಕೋತ ಹೋಗುತ್ತೆ. ಈ ಥರ ನೋಡ್ಬೋದು, ಈ ಥರನೇ ನಾನು ಹಿಂಗೆ ಕಲಿಸ್ತಾ ಇದ್ದೆ. ಹಿಟ್ಟು ಸ್ವಲ್ಪನೇ ಹಾಕ್ಕೋಬೇಕು, 1 ಸ್ಪೂನು 2 ಸ್ಪೂನು ಈ ಥರನೇ. ನೋಡ್ಬೋದು ನಮ್ಮದು ಹಾಲು ನಾನು ಇಷ್ಟು ಸ್ಮೂತಾಗಿ, ಅಂದರೆ ಈಗ ಒಂದು 4 ನಿಮಿಷಗಳ ಕಾಲ ಆಯ್ತು ರೀ. ಇದನ್ನು ಚೆನ್ನಾಗಿ ಈ ಥರ ಕಲಿಸ್ತಾ ಇದ್ದೀನಿ. ನೋಡ್ಬೋದು ನಂದು ಹಾಲು ಇಟ್ಕೊಂಡಿರುವಂಥದ್ದು ಖಾಲಿ ಆಗಿದೆ ರೀ. ಈ ಥರ ಸ್ಮೂತ್ ಬರಬೇಕು, ಹಿಟ್ಟು ಬೇಕು. ಇವಾಗ ನಾವೆಲ್ಲವನ್ನು ಹಾಕಿ ಕಲಿಸಿದ್ಮೇಲೆ ನೋಡಿರಿ, ತುಂಬ ಒಂದು ಸ್ಮೂತ್ ಆಗಿರುತ್ತೆ ಹಿಟ್ಟು. ನೋಡ್ಬೋದು ಎಷ್ಟು ಸ್ಮೂತ್ ಆಗಿದೆ ನಮ್ಮದು. ಇದು ನೋಡಿರಿ, ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಬೇಕು. ಇವಾಗ ನೋಡ್ಬೋದು ನಮ್ಮದು ಹಿಟ್ಟನ್ನು ಈ ಥರನೇ ಇಟ್ಕೋತಾ ಇದ್ದೀನಿ ರೀ. ತುಂಬ ಸ್ಮೂತ್ ಆಗಿದೆ ಹಿಟ್ಟು. ಇದಕ್ಕೇ ನೋಡಿರಿ, ಒಂದು 2 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ತಾ ಇದ್ದೇನೆ. ಇದನ್ನು ಆಯಿಲ್ ಹಾಕಿಬಿಟ್ಟು ಇದರೊಳಗೆ ನೋಡಿರಿ ಎಡ್ಕೋಬೇಕು ರೀ. ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು ಚೆನ್ನಾಗಿ. ಇವಾಗ ನೋಡ್ಬೋದು ರೀ, ನಾನು ಆಯಿಲ್ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಆಯಿಲ್ ಕಡಿಮೆನೇ ಹಿಡಿಸುತ್ತೆ, ಯಾಕಂದ್ರೆ ನಾವು ನೋಡಿರಿ ಮೈದಾ ಹಿಟ್ಟು ಹಾಕಿದ ಕಡೆಯಿಂದಾಗಿ ನಮಗೆ ಆಯಿಲ್ ಕಮ್ಮಿ ಅನಿಸುತ್ತೆ. ನೋಡ್ಬೋದು ನಮ್ಮದು ಚೆನ್ನಾಗಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ರೀ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಡಬೇಕು. ಇವಾಗ ನೋಡೋಣ ರೀ, ನಮ್ಮದು ಅರ್ಧ ಗಂಟೆ ಆಗಿದೆ. ನಾವು ಹಿಟ್ಟನ್ನು ನೆನೆಸಿಟ್ಟು ನೋಡ್ಬೋದು ತುಂಬ ಸಾಫ್ಟ್ ಆಗಿದೆ ಹಿಟ್ಟು. ಇವಾಗ ನಾನು ಇಲ್ಲೊಂದು ಬೋಲ್ ತೊಗೊಂಡಿದ್ದೀನಿ ರೀ. ಈ ಬೋಲಿಗೆ ನೋಡಿರಿ, ನಾನಿಲ್ಲಿ 1 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೇ ನೋಡಿರಿ ಒಂದು 2.5 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ. ನೋಡ್ಬೋದು ಇದನ್ನು ಚೆನ್ನಾಗಿ ಈ ಥರ, ಇದು ನಮ್ಮದು ರುಮಾಲಿ ಪರೋಟ ಆಗಿದ್ದರಲ್ಲಿಂದ ನೋಡಿರಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರನೇ ನೋಡ್ಬೋದು, ಗಂಟೆ ಏನೂ ಇಲ್ಲ, ಈ ಥರನೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ಹಿಟ್ಟನ್ನು ತೊಗೊಳ್ಳೋಣ ರೀ. ನಾನು ಮೀಡಿಯಮ್ ಆಗಿಯೇ ತೊಗೊಂಡಿದ್ದೀನಿ, ತುಂಬ ದೊಡ್ಡದು ಇಲ್ಲ ರೀ, ಅಷ್ಟೇ ಮೀಡಿಯಮ್ ಆಗಿ ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪನೇ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಇದನ್ನು ನಾವು ಎಷ್ಟು ಆಗುತ್ತೆ ಅಷ್ಟು ತೆಳ್ಳಗೆ ಲಟ್ಟು ಸುತ್ತ ನಾವು ಹಚ್ಬೇಕು ರೀ, ಈ ಥರನೇ ಎಲ್ಲ ಕಡೆ. ಇವಾಗ ನೋಡ್ಬೋದು ಈ ಥರನೇ ನಾನು ಎಲ್ಲವನ್ನು ಹಚ್ಕೊಂಡಿದ್ದೇನೆ ರೀ. ಈ ಥರ ಅಂದಿದ್ದು ನೋಡಿರಿ, ಇದನ್ನು ಈ ಥರನೇ ನಾವು ಇದನ್ನು ಚೆನ್ನಾಗಿ ಈ ಥರ ತೊಗೊಂಡ್ಬಿಟ್ಟು ಈ ಥರನೇ ಒಂದು ಸೈಡು ಇವಾಗ ಈ ಹಚ್ಕೋಬೇಕು ರೀ. ಸ್ವಲ್ಪ ಇದು ನಾನು ಹಿಟ್ಟು ಸ್ಮೂತಾಗಿಯೇ. ಇವಾಗ ನಾನು ಈ ಸೈಡ್ನು ಇದನ್ನು ಈ ಥರನೇ ಮಡ್ಚ್ಕೊಂಡಿದ್ದೀನಿ ರೀ, ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಇವಾಗ ಈ ಕಡೆ ಸಹ ಇದನ್ನು ಹಚ್ಕೋತಾ ಇದ್ದೀನಿ ರೀ. ನೋಡ್ಬೋದು, ಇದೇ ತುಂಬ ಕವರ್ ಮಾಡಿದ್ರೆ ನಮಗೆ ಇದು ಚೆನ್ನಾಗಿ ಬರುತ್ತೆ ರೀ. ನೋಡ್ಬೋದು ಇದು ಚೆನ್ನಾಗಿ ಈ ಥರನೇ ಈ ಥರ ಇರ್ತದೆ ನೋಡಿ ಎಡ್ಜು, ಈ ಕವರ್ ಮಾಡ್ಕೊಂಡು ಇದನ್ನು ಈ ಥರನೇ ಹಾಕ್ಕೊಳ್ಳೋಣ. ಈಗ ಹೀಗೆ
ಹೀಗೆ ಹಾಕ್ಕೋಬೇಕು. ಈ ಥರನೇ ಇದು ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದೀನಿ ರೀ. ಮತ್ತು ಇದನ್ನು ಸಹ ಇದ್ರ ಮೇಲೇ ಚೆನ್ನಾಗಿ ಈ ಥರನೇ ಹಾಕ್ಕೋಬೇಕು. ಅಂದರೆ ಈ ಕಡೆನೇ ಇದು ಒಳಗೆ ಫೋಲ್ಡ್ ಮಾಡಿ ನೋಡಿರಿ, ಈ ಥರನೇ ನಾನು ಹಾಕ್ಕೊಂಡಿದ್ದೇನೆ. ಇದು ಈಗ ಇನ್ನೊಂದು ತೊಗೊಂಡಿದ್ದೇನೆ. ಇದು ಇನ್ನೊಂದು ರೌಂಡ್ ಶೇಪ್ನಲ್ಲೇ ಇದನ್ನು ನಾವು ದಪ್ಪ ಅಂದರೆ ಸ್ವಲ್ಪ ಇದನ್ನು ಹಿಟ್ಟು ಹಚ್ಕೊಂಡೇ ಮಾಡಬೇಕ್ರಿ. ಸ್ವಲ್ಪ ನಾವು ಮೈದಾ ಹಿಟ್ಟು ಹಾಕಿದ ಕಡೆಯಿಂದಾಗಿ ಇದು ನಮಗೆ ಅಂಟುಕೊಳ್ಳೋದಿಲ್ಲ ರೀ. ಅಂದರೆ ಇದು ಸ್ವಲ್ಪನೇ ದಪ್ಪನಾಗೇ ನಾನು ಮಾಡಿದ್ದೇನೆ ರೀ. ಇದನ್ನು ನಾನು ಇವಾಗ ಪೂರ್ತಿ ಇದನ್ನು ಈ ಥರ ಇವಾಗ ಇದನ್ನು ಮಧ್ಯಕ್ಕೆ ನಾನು ಈ ಥರನೇ ಕಟ್ ಮಾಡ್ಕೊತಾ ಇದ್ದೇನೆ ರೀ. ನೋಡ್ಬೋದು, ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರನೇ ಸ್ವಲ್ಪನೇ ಇದನ್ನು ಈ ಥರನೇ ನಾವು ಹಾಕೋಬೇಕು. ಈ ಥರನೇ ಇವಾಗ ನೋಡಿರಿ, ಇದು ರೋಲ್ ಮಾಡೋ ಟೈಮಿಗೆ ನಾವು ಈ ಥರನೇ ಇದನ್ನು ಈ ಥರನೇ ಸ್ವಲ್ಪನೇ ಈ ಕಡೆದೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಅಳತೆ ಆಗುತ್ತೆ. ಹಾಗಾದಾಗೆ ನೋಡಿರಿ, ಇದನ್ನು ಈ ಥರನೇ ತೊಗೊಂಡು ನಾವು ಈ ಥರನೇ ಸುತ್ತಬಿಟ್ಟು ಇದನ್ನು ಈ ಥರನೇ ಫೋಲ್ಡ್ ಮಾಡಬೇಕು. ನೋಡ್ಬೋದು ನಮ್ಮದು ಈ ಥರ ಚೆನ್ನಾಗಿ ಬಂತು. ಇವಾಗ ನಾವು ಹಿಟ್ಟು ಹಾಕ್ಕೊಂಡು ನೋಡ್ರಿ ಇದನ್ನು ಲಟ್ಟಿಸಿ ಇಟ್ಕೊಂಡಿದ್ದೆ ನೋಡಿರಿ. ಇದನ್ನು ತುಂಬ ದಪ್ಪನೂ ಇಲ್ಲ, ತುಂಬ ತೆಳುವೂ ಇಲ್ಲ ರೀ, ಮೀಡಿಯಮ್ ಆಗಿನೇ ಲಟ್ಟಿಸ್ಬೇಕು. ಇವಾಗ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ರೀ. ತುಂಬ ದೊಡ್ಡದಿಲ್ಲ, ಮೀಡಿಯಮ್ ಆಗಿ. ಇದು ನೋಡ್ಬೋದು ರೀ, ಬಾಣಲಿ ಮೇಲೆ ಹಾಕಿ ಮಾಡ್ತಾರೆ. ನಾನು ಈ ಥರ ಇವಾಗ ನಮ್ಮದು ಇದು ಬಾಣಲಿ ಬಿಸಿ ಆಗಿದೆ, ಇದರೊಳಗೇನೆ ಹಾಕ್ಕೋತಾ ಇದ್ದೀನಿ. ನಮ್ಮದು ಇದೆ. ಇವಾಗ ನಾವು ಈ ಕಣ್ಣು ಸಹ ನಾವು ಇದನ್ನು ನೋಡ್ಬೋದು ಟರ್ನ್ ಮಾಡಿ ಹಾಕ್ಕೊತಿದ್ದೀನಿ ರೀ. ಇದು ಚೆನ್ನಾಗಿ ಲೇಯರ್ ಥರನೇ ಬಿಟ್ಕೊಂಡು ಬರ್ತಾಯಿದೆ. ನೋಡ್ಬೋದು, ನಾವು ಈ ಥರ ಓಪನ್ ಮಾಡಿದ್ರೆ ನಮ್ಮದು ಲೇಯರ್ಗಳು ಈ ರುಮಾಲಿ ರೊಟ್ಟಿ ಯಾವ ಥರ ತೆಳ್ಳಿ ಇದು ಬಾಣಲಿ ಮೇಲೆ ಹಾಕಿ ಬಿಸಿ ಮಾಡ್ತಾರೆ ನೋಡ್ರಿ, ಅದೇ ಥರ ಆಗಿದೆ. ಇವಾಗ ಇದನ್ನು ನೋಡ್ಬೋದು ಚೆನ್ನಾಗಿ ನಮ್ಮದು ಬೆಂದಿದೆ. ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ನಮ್ಮದು ರುಮಾಲಿ ರೊಟ್ಟಿ ಇದು ಹಿಂಗೆ ತೆಗೆದ್ರೆ ಸಾಕು, ನಮಗೆ ಲೇಯರ್ ಥರ ಪರೋಟ ಥರನೇ ಬರುತ್ತೆ. ಶೇಪ್ನಲ್ಲಿ ಮಾಡಿದ್ದೇವೆ ನೋಡಿರಿ. ಇದನ್ನು ಸಹ ನಾವು ಸ್ವಲ್ಪನೇ ಇದನ್ನು ಈ ಥರನೇ ಆದಷ್ಟು ಹಾಗೆಯೇ ಲಟ್ಟಿಸ್ಕೋಬೇಕ್ರಿ. ಮೇಲ್ಮೇಲೆ ಈ ಥರನೇ ಲಟ್ಟಿಸ್ಕೊಂಡ್ರೆ ಸಾಕು. ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿಯೇ. ನೋಡ್ಬೋದು ನಮ್ಮದು ರೌಂಡ್ ಶೇಪ್ನಲ್ಲಿ ಬಂದಿದ್ದು ರೆಡಿ ಆಗಿದೆ. ಇವಾಗ ನಾವು ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಇವಾಗ ಬೇಯಿಸ್ಕೊಳ್ಳೋಣ ರೀ. ನೋಡ್ಬೋದು ನಮ್ಮದು ಪರೋಟ ಥರನೇ ಆಗಿದೆ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಇವಾಗ ನೋಡ್ಬೋದು ರೀ ನಮ್ಮದು ಪರೋಟ ನೋಡಿರಿ, ಈ ಥರನೇ ತುಂಬ ಚೆನ್ನಾಗಿ ಊದ್ಕೊಂಡು ಬರುತ್ತೆ. ಮತ್ತು ಲೇಯರ್ ಆಗಿನೂ ಬರುತ್ತೆ. ನೋಡ್ಬೋದು ಯಾವ ಥರ ನಮ್ಮದು ಊದ್ಕೊಂಡು ಬರ್ತಾಯಿದೆ. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ನಮ್ಮದು ಪರೋಟ, ರುಮಾಲಿ ಪರೋಟ ನೋಡ್ಬೋದು ರೀ, ತುಂಬ ಚೆನ್ನಾಗಿ ನಮ್ಮದು ಪರೋಟ ನೋಡಿರಿ, ಚೆನ್ನಾಗಿ ಈ ಥರನೇ ಊದ್ಕೊಂಡ್ಬಂದಿದೆ. ಇದಕ್ಕೆ ಆಯಿಲ್ ಅದು ಏನೋ ಹಚ್ಚೋದು ಬೇಡ್ರಿ. ಹಾಗೆಯೇ ನಾವು ರುಮಾಲಿ ರೊಟ್ಟಿ ಮಾಡಬೇಕಾದ್ರೆ ನೋಡಿರಿ, ಆಯಿಲ್ ಏನೋ ಹಚ್ಚೋದಿಲ್ಲ, ಇದೇ ಥರನೇ ಮಾಡ್ತಾರೆ. ಇವಾಗ ನಮ್ಮದು ನೋಡ್ಬೋದು ರೀ ಲಾಸ್ಟ್ ಪರೋಟ ನೋಡ್ಬೋದು, ತುಂಬ ಚೆನ್ನಾಗಿ ಊದ್ಕೊಂಡು ಬಂದಿದೆ. ನೋಡ್ಬೋದು ರೀ, ಈ ಕಡೆನೂ ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಡ್ರಾಪ್ನೂ ಆಯಿಲ್ ಹಾಕಿಲ್ಲ, ನಾವು ಒಳಗಡೆ ಹಾಕಿದ್ದೇವೆ ನೋಡಿರಿ. ಇವಾಗ ನೋಡ್ಬೋದು ರೀ ನಮ್ಮದು ಪರೋಟ ರೆಡಿ ಆಗಿದೆ. ನಾನು ಇಷ್ಟು ಒಂದು 6ರಿಂದ 7 ಪರೋಟವನ್ನು ಮಾಡಿದ್ದೇನೆ ರೀ. ಇವಾಗ ನೋಡ್ಬೋದು ನಾನು ಇದನ್ನು ಈ ಥರನೇ ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ, ಈ ಥರನೇ ಅಂದರೆ ಇನ್ನೂ ತುಂಬ ಬಿಸಿ ಇದೆ ನಮ್ಮದು ಪರೋಟ. ನೋಡ್ಬೋದು ಈ ಥರನೇ ಇದನ್ನು ಸಹ ನೋಡ್ಬೋದು. ನಮ್ಮದು ಲೇಯರ್ ಥರನೇ ನೋಡ್ಬೋದು ರೀ, ಈ ಥರನೇ ಒಳಗಡೆ ನೋಡಿರಿ, ಈ ಥರನೇ ಲೇಯರು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ರಿ ಇಷ್ಟು ಲೇಯರ್ದು ರುಮಾಲಿ ಪರೋಟ ನೋಡ್ಬೋದು. ತುಂಬ ಲೇಯರ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ನೀವು ಈ ಥರನೇ ಲೇಯರ್ ರುಮಾಲಿ ಪರೋಟವನ್ನು ಮಾಡ್ಕೋರಿ ಮನೆಯಲ್ಲೇ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.